ಫ್ರೆಂಡ್ಸ್, ಲೈಫ್ ಸ್ಟೈಲ್ ದೀಪು ಸೂರಿ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದ್ಬಿಟ್ಟು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಮೊಟ್ಟೆ ದೋಸೆ ಮಾಡ್ತಾ ಇದ್ದೀನಿ. ಮಾರ್ನಿಂಗೆಲ್ಲ ನಾರ್ಮಲಾಗಿ ದೋಸೆ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಾಂಬಾರು ಮಾಡಿದ್ದೆ. ಹಾಗಾಗಿ ಸಾಂಬಾರಿತ್ತು, ಸಾಂಬಾರಿಗೆ ಮೊಟ್ಟೆ ದೋಸೆ ಹಾಕ್ಬಿಡೋಣ ಅಂತ. ಯಾಕೆ ಅಂತ ಅಂದರೆ ಇವಾಗ ತಾನೇ ಹೇಳಿದ್ರು ಮೊಟ್ಟೆ ದೋಸೆ ಮಾಡಿಕೊಟ್ಬಿಡು ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಹೇಳಿದ್ರು. ಸೊ ಅವ್ರಿಗೋಸ್ಕರ ಇವತ್ತು ನಾನು ಮೊಟ್ಟೆ ದೋಸೆನ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆ ಲಾಗ್ ಸ್ಟಾರ್ಟ್ ಮಾಡಬೇಕಾಗಿತ್ತಲ್ವ, ಸೊ ಹಾಗಾಗಿ ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಹಾಕಿ ತಲೆಗೆ ಎಣ್ಣೆ ಎಲ್ಲ ಚೆನ್ನಾಗಿ ಹಾಕ್ಬಿಟ್ಟಿದ್ದೀನಿ. ಅದಕ್ಕೆ ಫೇಸ್ ಫುಲ್ಲು ಆಯಿಲಿ ಥರ ಕಾಣಿಸ್ತಾ ಇದೆ ಆ್ಯಕ್ಚುಲಿ ವಿಡಿಯೋದಲ್ಲಿ. ಮೇ ಬಿ ನಿಮ್ಗೆ ಯಾವ ಥರ ಕಾಣಿಸ್ತಿದ್ದೀನೋ ಗೊತ್ತಿಲ್ಲ. ನನಗೆ ಕ್ಯಾಮ್ರಾ ನೋಡಬೇಕಾದ್ರೆ ಫೇಸ್ ಎಲ್ಲ ಫುಲ್ಲು ಆಯಿಲ್ ಥರ ಕಾಣಿಸ್ತಾ ಇದೆ. ಯಾಕೆಂದರೆ ಒಂದೊಂದು ಸಲ ತಲೆನೋವು ಜಾಸ್ತಿ ಆಗಿಬಿಟ್ಟಿರುತ್ತಲ್ವ, ಸೊ ಹಾಗಾಗಿ ಆಯಿಲ್ ಹಾಕ್ಕೊಂಡ್ರೆ ಸ್ವಲ್ಪ ನನಗೆ ತಲೆನೋವು ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ ಕೂದಲನ್ನ ಹೆಣ್ಬಿಟ್ಟಿದ್ದೀನಿ. ಇವಾಗ ನಾನು ಮೊಟ್ಟೆ ತರಿಸಿದ್ದೀನಿ. ನಾನು ಮೊಟ್ಟೆ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ರೀಸೆಂಟಾಗಿ ಮೊಟ್ಟೆ ಬೋಂಡ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ. ಬಟ್ ಆದರೆ ನಾನು ಶೇರ್ ಮಾಡೋದಕ್ಕಾಗಲಿಲ್ಲ. ಇವಾಗ ಮೊಟ್ಟೆ ದೋಸೆ ಮಾಡೋದು ಯಾವ ಥರ ಅಂತ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಎಲ್ಲರೂ ಕೂಡ ವಿಡಿಯೋನ ವಾಚ್ ಮಾಡಿ ಎಂಡ್ವರೆಗೂ ನೋಡಿ, ಹಾಗೆ ಸಪೋರ್ಟ್ನ ಮಾಡಿ ಫ್ರೆಂಡ್ಸ್. ಇನ್ನು ಮುಂದೆ ನನ್ನ ಕೈಲಿ ಯಾವುದೇ ಥರ ರೆಸಿಪಿ ಮಾಡಿ ಹಾಕೋಕ್ಕಾಗುತ್ತೋ ನಾನು ಲಾಗಲ್ಲಿ ಹಾಕ್ತಾ ಹೋಗ್ತೀನಿ. ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಬೇಗ ಕ್ವಿಕ್ಕಾಗಿ ಅಡುಗೆ ಸ್ಟಾರ್ಟ್ ಮಾಡೋಣ. ಸೊ ಹಾಗೆ ಏನೇನು ಮಾಡ್ತೀನಿ ಅಂತಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾರಾದರೂ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ನ ಮಾಡಿ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಗು, ಬನ್ನಿ. ಸ್ಟವ್ನ ಹಚ್ಕೊತಾ ಇದ್ದೀನಿ. ಫಸ್ಟಿಗೆ ಸ್ಟವ್ ಹಚ್ಕೊಂಡ್ಬಿಡೋಣ. ಆಲ್ರೆಡಿ ಬೆಳಗ್ಗೆ ನಾನು ದೋಸೆ ಮಾಡಿ ಇಟ್ಟಿದ್ದೆ. ಸೊ ಹಾಗಾಗಿ ಸ್ವಲ್ಪ ದೋಸೆ ಎಲ್ಲ ಇಲ್ಲೆಲ್ಲ ಮಸಾಲೆ ದೋಸೆ ಎಲ್ಲ ಮಾಡಿದ್ನಲ್ವ, ಅಂದರೆ ಮಸಾಲೆ ದೋಸೆ ಅಂದರೆ ನಾರ್ಮಲ್ ಮಸಾಲೆ ದೋಸೆ ಥರ ಮಾಡಿದ್ದೆ. ಬಟ್ ಅದಕ್ಕೇನು ಮಸಾಲೆ ಏನು ಹಾಕಿಲ್ಲ. ಹಾಗೆ ಅದು ಕರುಮ್ ಅನ್ನಲಿ ಅಂತ ಅಂದ್ಬಿಟ್ಟು ಮಾಡಿದ್ನಲ್ವ. ಸೊ ಹಾಗಾಗಿ ಇದು ಸೈಡಲ್ಲೆಲ್ಲ ದೋಸೆ ಕಚ್ಕೊಂಡ್ಬಿಟ್ಟಿದೆ. ನಾನು ಸ್ಟವ್ ಹಚ್ಚಿ ಇಟ್ಟಿದ್ದೀನಿ. ಒಂದು ಕಡೆ ದೋಸೆ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಅದು ನಾನು ಇವತ್ತು ಎಗ್ ರೈಸ್ ಕೇಳ್ತಾ ಇದ್ರು ಮಿತುಗೆ ಎಗ್ ರೈಸ್ ಮಾಡ್ಕೊಡೋಣ ಅಂತ ಅಂದ್ಕೊಂಡೆ. ನಮ್ದದ್ದು ಬಂದು ದೋಸೆ ಬೇಡ ಎಗ್ ರೈಸೇ ಮಾಡು ಅಂತ. ನಮ್ಮ ಯಜಮಾನ್ರು ಇಲ್ಲ ನೀನು ದೋಸೆನೇ ಮಾಡು ಅಂತ ಅವರು. ಸೊ ಹಾಗಾಗಿ ನೋಡೋಣ, ತುಂಬ ದಿನ ಆಗಿತ್ತಲ್ಲ ಮೊಟ್ಟೆ ದೋಸೆ ಮಾಡಿ. ಸೊ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಅಷ್ಟೇನೆ. ಸ್ವಲ್ಪ ಅಂಚು ಚೆನ್ನಾಗಿ ಕಾಯಿದ್ರೆ ನೀಟಾಗಿ ದೋಸೆನ ಹಾಕೋಬೋದು. ಹಾಗಾಗಿ ಸ್ವಲ್ಪ ವೈಟ್ ರೈಸ್ ಇತ್ತು, ಅದನ್ನ ಇಟ್ಟಿದೆ ಬಿಸಿಗೆ. ಸಾಂಬಾರು ಇಟ್ಟಿದ್ದೀನಿ ಬಿಸಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಇನ್ನು ಇದಕ್ಕೆ ನಾನು ಸೋಡಾ ಆಗಲಿ ಏನು ಕೂಡ ಹಾಕ್ಕೊಳ್ಳಲ್ಲ. ಜಸ್ಟ್ ಸಾಲ್ಟ್ ಹಾಕ್ಕೊಂಡು ನೀರು ಹಾಕ್ಕೊಂಡು ಒಂದು ಸಲ ಕಲಿಸ್ಕೊತೀನಿ. ಮತ್ತು ಸೋಡಾ ಹಾಕೋದ್ರಿಂದ ನಮಗೆ ಹೊಟ್ಟೆ ಉರಿ ಹತ್ಕೊಳ್ಳೋದು, ಹಾಗೆ ಗ್ಯಾಸ್ಟ್ರಿಕ್ ಆಗೋದು ಎಲ್ಲನೂ ಕೂಡ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ಯಾವುದೇ ರೀತಿ ಸೋಡಾ ಹಾಕೋದು ಆ ಥರ ಎಲ್ಲ ಮಾಡಲ್ಲ. ಈಗಲೇ ಅಂತಲ್ಲ, ಯಾವಾಗೂ ಅಷ್ಟೇ ಸೋಡಾ ಒಂದು ಹಾಕಲ್ಲ. ಉಪ್ಪು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಂಡು ಆಮೇಲೆ ದೋಸೆನ ಹುಯ್ತೀನಿ. ತುಂಬ ಚೆನ್ನಾಗಿ ದೋಸೆ ಬರುತ್ತೆ. ಯಾಕೆಂದರೆ ಉದ್ದಿನಕಾಳು ಜಾಸ್ತಿ ಹಾಕ್ಕೊಂಡಿರ್ತೀವಲ್ವ, ಹಾಗಾಗಿ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದ್ರ ಜೊತೆಗೆ ಮೆಂತ್ಯನೂ ಕೂಡ ಹಾಕಿರ್ತೀವಿ. ಸ್ವಲ್ಪ ಅವಲಕ್ಕಿ ಇಲ್ಲಾಂದರೆ ರೈಸು, ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡಿ ದೋಸೆ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಮಸಾಲೆ ದೋಸೆ ಥರ ನೀವು ಹಾಕೊಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ. ನನಗೂ ನಮ್ಮ ಯಜಮಾನ್ರಿಗೂ ಮಕ್ಳಿಗೆ ದೋಸೆ ಅಂದರೆ ತುಂಬ ಇಷ್ಟಪಡ್ತೀವಿ. ದೋಸೆ ಎಷ್ಟು ಸಲ ಕೊಟ್ಟರು ತಿನ್ನಬೇಕು ಅಂತ ಅನಿಸುತ್ತೆ. ಆದರೆ ವೆರೈಟಿ ಗ್ರೇವಿಗಳಿರಬೇಕು, ಸಾಂಬಾರಿರಬೇಕು, ಪಲ್ಯಗಳಿರಬೇಕು. ಆವಾಗ ನೀವು ಎಷ್ಟು ದೋಸೆ ಆದರೂ ಕೊಟ್ಟರು ತಿನ್ನಕ್ಕೆ ರೆಡಿ ಇರ್ತೀವಿ.
ಸೊ ನಮಗೆಲ್ಲ ಆಲ್ಮೋಸ್ಟ್ ದೋಸೆ ಅಂದ್ರೇ ತುಂಬ ಇಷ್ಟಪಟ್ಟು ತಿಂತೀವಿ. ಇಡ್ಲಿ ಮಾಡೋದು ಕಮ್ಮಿ. ಇಡ್ಲಿ ಅಂದರೆ ನಾನೊಬ್ಳಿಗೆ ತುಂಬ ಇಷ್ಟಪಟ್ಟು ತಿನ್ನೋವಂಥದ್ದು. ಇಡ್ಲಿ ಅಂದರೆ ನಮ್ಮ ಯಜಮಾನ್ರಿಗೂ ಕೂಡ ಇಷ್ಟ ಆಗುತ್ತೆ. ಅಂದರೆ ಅವ್ರಿಗೆ ಯಾವ ಥರ ಇರಬೇಕು ಅಂದರೆ ಫುಲ್ಲು ಸಾಫ್ಟಾಗಿರಬೇಕು. ಸಾಫ್ಟಾಗಿದ್ದರೆ ಮಾತ್ರನೇ ಇಡ್ಲಿ ತಿನ್ನೋದು. ಒಂದು ಸ್ವಲ್ಪ ಗಟ್ಟಿ ಬಂತು ಅಂದ್ರೂ ಅವರು ಇಡ್ಲಿ ಮುಟ್ಟಲ್ಲ. ಹಾಗೆ ಮಕ್ಳಿಗೂ ಅಷ್ಟೇ, ನಮ್ಮಮ್ಮ ಇಲ್ಲಾಂದರೆ ನಮ್ಮ ಪದಮ್ಮ, ನಮ್ಮ ಆಂಟಿ ಯಾರಾದರೂ ಅಷ್ಟೇ ಇಡ್ಲಿ ಏನಾದರೂ ಮಾಡಿದ್ರೆ ನಮ್ಮ ಮನೆಗೆ ಕೊಟ್ಟು ಕಳಿಸ್ತಾರೆ. ಯಾಕೆ ಅಂತಂದರೆ ನನಗೆ ಗೊತ್ತಲ್ವ ಇಡ್ಲಿ ಜಾಸ್ತಿ ಮಾಡಲ್ಲ ಅಂತ. ಹಾಗಾಗಿ ಅವ್ರು ಏನಾದರೂ ಮಾಡಿದ್ರೆ ನನಗೆ ನನ್ನ ತಂಗಿ ಕೈಲಿ ಕೊಟ್ಟು ಕಳಿಸ್ತಾರೆ ಜಾಸ್ತಿ. ಮತ್ತು ನಮ್ಮಮ್ಮ ಮಾಡಿದ್ರು ಅಷ್ಟೇ, ನಮ್ಮಮ್ಮ ತೊಗೊಬಂದು ಕೊಡುತ್ತೆ. ನಮ್ಮ ಪದಮ್ಮ ಮಾಡಿದ್ರೆ ನಮ್ಮ ಪದಮ್ಮ ಮಾಡಿ ಕೊಟ್ಟು ಕಳಿಸುತ್ತೆ. ಹಾಗಾಗಿ ನನಗೆ ಇಡ್ಲಿದೇನು ಚಿಂತೆ ಇಲ್ಲ. ಇಲ್ಲ ಅಡುಗೆನೂ ರೆಡಿ ಮಾಡ್ತಾ ಇರಬೇಕು, ಆ ಕಡೆ ಕೆಲಸನೂ ಆಗ್ತಾ ಇರಬೇಕು, ಆ ಥರ ಮಾಡ್ಕೊಂಬಿಡ್ತೀನಿ. ನಾನು ಅಷ್ಟೇ, ನಮ್ಮ ಯಜಮಾನ್ರೂ ಅಷ್ಟೇ. ಏನಾದರೂ ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ಅಲ್ಲಿಂದ ಅಲ್ಲಿಗೇ ಎಲ್ಲ ಕ್ಲಿಯರ್ ಆಗಿಬಿಡ್ಬೇಕು. ಇಲ್ಲಾಂದರೆ ಡಬಲ್ ಕೆಲಸ ಆಗಿಬಿಡುತ್ತೆ. ಹಾಗೇ ಏನಂದರೆ ಈ ಮೊಟ್ಟೆ ದೋಸೆ ಮಾಡಬೇಕಾದ್ರೆ ಸ್ವಲ್ಪ, ಅಂದರೆ ಮೊಟ್ಟೆ ಮಾಡಬೇಕಾದ್ರೆ ಸ್ಮೆಲ್ ಬಂದೇ ಬರುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ. ಬಟ್ ಈ ಥರ ಕಲಿಸ್ಬಿಟ್ಟು ನೀವು ಈ ಥರ ಹಾಕೋದ್ರಿಂದ ಅಷ್ಟೇನು ಸ್ಮೆಲ್ ಬರಲ್ಲ ನನ್ನ ಪ್ರಕಾರ. ನಾವು ಈ ಮೊಟ್ಟೆ ಹುರಿತೀವಿ ನೋಡಿ, ಆವಾಗ ಸ್ಮೆಲ್ ಬರುತ್ತೆ ಸ್ವಲ್ಪ, ಅಂದರೆ ಹುರಿಯೋವರೆಗೂ. ಅದಾದಮೇಲೆ ಅದು ಏನು ಸ್ಮೆಲ್ ಬರಲ್ಲ. ಬಟ್ ಆದರೆ ಎಲ್ಲ ಅಡುಗೆ ಎಲ್ಲ ಮಾಡಿ ಹಾಲಿಗೆ ತೊಗೊಬಂದು ಊಟ ಎಲ್ಲ ಮಾಡಿ ತೊಗೊಂಡೋಗಿ ಇಕ್ತೀವಲ್ಲ, ಆವಾಗ ಸ್ವಲ್ಪ ಮೊಟ್ಟೆ ಸ್ಮೆಲ್ ಹೊಡಿತಾನೇ ಇರುತ್ತೆ. ಫೈನಲ್ ಹಾಕಿ ನೀಟಾಗಿ ಎಲ್ಲ ಅಡುಗೆ ಮನೆ ಒಂದ್ಸಲ ಕ್ಲೀನ್ ಮಾಡಿ ಮಲಿಕೊಬಿಟ್ರೆ ಆಗುತ್ತೆ. ಒಂದೊಂದು ಸಲ ನೈಟ್ ಹೊತ್ತು ಆದರೆ ಕೆಲಸ ಮಾಡ್ತೀನಿ, ಇಲ್ಲಾಂದರೆ ನನಗೆ ಕೆಲಸ ಮಾಡೋದಕ್ಕೆ ಆಗಲ್ಲ. ಸೊ ಆಲ್ಮೋಸ್ಟ್ ನಾನು ಎವ್ರಿಡೇ ನಾನು ನೈಟ್ ಹೊತ್ತು ಸ್ವಲ್ಪ ಆದರೂ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿನೇ ಮಲಿಕೊಳ್ತೀನಿ. ಯಾಕೆಂದರೆ ಮಾರ್ನಿಂಗು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಮಕ್ಕಳಂತೂ ಬರೋದು, ಅದನ್ನು ಕೇಳೋದು ಇದನ್ನು ಕೇಳೋದು ಮಾಡ್ತಾನೇ ಇದ್ದರು. ಹೇಳ್ತಾನೇ ಇದ್ದೆ, ಅಲ್ಲಿದೆ ನೋಡಪ್ಪ, ಇಲ್ಲಿದೆ ನೋಡಪ್ಪ, ಅಲ್ಲಿದೆ ಎತ್ಕೊಳ್ಳಪ್ಪ ಅಂತ ಅಂದ್ಬಿಟ್ಟು ಹೇಳ್ತಾನೇ ಇದ್ದೆ. ನಮ್ಮ ಮಿತು ಮತ್ತು ರೀತಿ ಇಬ್ಬರೂ ಅಷ್ಟೇ, ಅಲ್ಲೇನಾದರೂ ವಿಡಿಯೋ ಆನ್ ಮಾಡಿ ಬಿಟ್ಬಿಟ್ಟಿದ್ದೀನಿ ಅಂತ ಅಂದರೆ ಅವಾಗ ಒಂದು 5 ಸಲ ಬಂದಿರ್ತಾರೆ ಏನಾದರೂ ಅಡುಗೆ ಮನೇಲಿ ಕೇಳೋದಕ್ಕೆ. ಹಾಗೆ ನಮ್ಮ ಯಜಮಾನ್ರೂ ಕೂಡ ಬಂದರು. ಎಲ್ಲ ಒಟ್ಟಿಗೆ ರೆಡಿ ಮಾಡಿಬಿಡು, ಆಮೇಲೆ ಒಟ್ಟಿಗೆ ಊಟ ಮಾಡಿಬಿಟ್ಟು ಕುತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೆ ನಾನು ಇವಾಗ ದೋಸೆ ಎಲ್ಲ ರೆಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಆಲ್ರೆಡಿ ಮೊಟ್ಟೆ ದೋಸೆ ಆಯಿತು. ಯಾವಾಗಲೂ ಈ ಥರನೇ ಮಾಡ್ಕೊಳ್ಳೋದು. ಬೇಳೆ ಸಾಂಬಾರಿಗೆ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಇನ್ನು ನೈಟ್ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಫ್ರೆಂಡ್ಸ್. ಹಾಗಾಗಿ ಮಾರ್ನಿಂಗು ಪೂಜೆ ಎಲ್ಲ ಮಾಡಿದ್ರು ನಮ್ಮ ಯಜಮಾನ್ರು. ಹಾಗೆ ಆ ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವ್ರ ಮನೆ ಅಂತ ಅಂದ್ಬಿಟ್ಟು. ನನಗಂತೂ ಒಂಥರ ಪಾಸಿಟಿವ್ ಎನರ್ಜಿ. ಮನೇಲಿ ಏನಾದರೂ ಪೂಜೆ ಮಾಡಿದ್ರೆ ಖುಷಿ ಆಗುತ್ತೆ. ಹಾಗೆ ನಾವೇನಾದರೂ ಯೋಚನೆ ಮಾಡ್ತಿರ್ತೀವಲ್ವ, ಅದೆಲ್ಲನೂ ಕೂಡ ಮರೆತುಬಿಟ್ಟು ದೇವ್ರ ಕಡೆ ಧ್ಯಾನ ಮಾಡ್ಬೋದು. ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ, ನಿಮಗೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.